ಬಲಿಚಕ್ರವರ್ತಿ ಪಾಡ್ಯದಂದು ದಾನ ಕೊಟ್ಟದ್ದು. ಆದ್ದರಿಂದ ಅವತ್ತಿನ ನಂತರ ಆ ದಿನಕ್ಕೆ ಪ್ರತಿಪತ್ ಅಂತ ಹೆಸರಾಯಿತು ಅಂತ ಹೇಳ್ತದೆ ಪುರಾಣ. ಪ್ರತಿಪತ್ ಅಂದರೆ ಪ್ರವೃತ್ತಿ ಮಾಡುವುದು ಅಂತ ಅರ್ಥ. ಬಲಿಚಕ್ರವರ್ತಿ ದಾನದಲ್ಲಿ ಪ್ರವೃತ್ತನಾದದ್ರಿಂದ ಅದಕ್ಕೆ ಬಲಿ ಪ್ರತಿಪತ್ ಅಂತ ಹೆಸರಾಯಿತು. ಯದ್ಯಪಿ ದಿನಗಳು ಆರಂಭವಾಗುವುದು ಪಕ್ಷದ್ದು ಅದು ಪ್ರತಿಪತ್ತು, ಆ ದೃಷ್ಟಿಯಿಂದಲೂ ಕೂಡ ಪ್ರತಿಪತ್ತು ಅಂತ ಹೇಳಲಿಕ್ಕೆ ಬರ್ತದೆ. ಇಲ್ಲಿ ವಿಶೇಷವಾದಂತಹ ಕಾರಣವನ್ನು ಹೇಳಿದ್ದಾರೆ. ಬಲಿಪ್ರತಿಪತ್ತಿನ ದಿನ ವಿಶೇಷ ಕೃತ್ಯಗಳನ್ನು ಹೇಳ್ತಾ ಅವತ್ತು ಗೋವುಗಳಿಗೆ ಪೂಜೆ ಮಾಡಲಿಕ್ಕೆ ಹೇಳಿದ್ದಾರೆ. ಹಿಂದೆ ದ್ವಾದಶಿಯ ಹೊತ್ತು ಗೋವತ್ಸ ದ್ವಾದಶಿಯನ್ನು ಹೇಳಿದ್ದಾರೆ. ಇವತ್ತು ಧರ್ಮಶಾಸ್ತ್ರಗಳಲ್ಲಿಯೂ ಕೂಡ ಗೋವತ್ಸ ದ್ವಾದಶಿ ವ್ರತವನ್ನು ಆಚರಣೆ ಮಾಡಬೇಕು, ಗೋವುಗಳಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಿದೆ. ಆದರೆ ನಮ್ಮ ಲೋಕದ ರೂಢಿಯಲ್ಲಿ ದ್ವಾದಶಿಗೆ ಪೂಜೆ ಮಾಡುವಂಥದ್ದಿಲ್ಲ. ಬಲಿಪಾಡ್ಯದ ದಿನ ಬೆಳಗ್ಗೆ ಪೂಜೆ ಮಾಡೋದು. ಅದೂ ಕೂಡ ಮತ್ತೆ ಬಲಿಪಾಡ್ಯದ ಅಂಗವಾಗಿ ಗೋವುಗಳನ್ನು ಕರುಗಳನ್ನೆಲ್ಲ ಪೂಜೆ ಮಾಡಲಿಕ್ಕೆ ಹೇಳಿದ್ದಿದೆ. ಮತ್ತು ಆ ಬಲಿಪಾಡ್ಯದ ದಿನ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಅಂತಂದರೆ ಯಾರಿಗೆ ಯಾವುದೇ ಕಟ್ಟುಪಾಡುಗಳು ಕೂಡ ಇಲ್ಲದೆ ಬಲಿ ಕೇಳಿದ ವರ ಅಂತ ಅದು. ಮಯಾದ್ಯತೆ ದರಾದತ್ತ ವಾಮನ ಛದ್ಮರೂಪಿಣೆ ತ್ರಿಭಿಪಾದೈ ತ್ರಿದಿವಸೈ ಸಾಚಾಕ್ರಾಂತ ಯತಸ್ತ್ವಯ. ಅಥರಾಜ್ಯಂ ಬಲೇರ್ಲೋಕಾ ಯಥೇಚ್ಛಂ ಕ್ರೀಡ್ಯತಾಮಿತಿ. ಅವತ್ತು ದಿನ ಬಲಿಪಾಡ್ಯದಂದು ಹೇಗೆ ಬೇಕೋ ಹಾಗೆ ಎಲ್ಲರೂ ಕೂಡ ಗಮ್ಮತ್ತು ಮಾಡಬಹುದು ಅಂತ ವರ ಕೇಳಿದ್ದ. ಆಮೇಲೆ ಯಥೇಚ್ಛಂ ಕ್ರೀಡ್ಯತಾಂ ಬಾಲಾಹ ಇತ್ಯಾಜ್ಞಾಪ್ಯ ನೃಪೇಣತು. ಅವತ್ತು ರಾಜನೂ ಕೂಡ ಆಜ್ಞೆ ಮಾಡಬೇಕಂತೆ ತನ್ನ ಭಟರಿಗೆಲ್ಲರಿಗೂ ಕೂಡ, ಇವತ್ತು ನನ್ನ ರಾಜ್ಯದಲ್ಲಿ ಎಲ್ಲರೂ ಕೂಡ ಬೇಕಾದಾಗೆ ಸ್ವತಂತ್ರವಾಗಿ ತಿರುಗಾಡಲಿ, ಬೇಕಾದಂತಹ ಸುಖಗಳನ್ನೆಲ್ಲ ಅನುಭವಿಸಲಿ, ಮಕ್ಕಳಿಗೆಲ್ಲ ವಿಶೇಷವಾದಂತಹ ಆಟಿಕೆಯನ್ನು ಕೊಡಬೇಕು, ಹೊಸ ಬಟ್ಟೆಗಳನ್ನು ಧರಿಸುವಂತ ಹೇಳಬೇಕು. ಆ ಬಲಿಪಾಡ್ಯದ ದಿನ ವಿಶೇಷವಾಗಿ ಅವತ್ತೂ ಕೂಡ ಅಭ್ಯಂಗವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹೇಗೆ ಚತುರ್ದಶಿಯ ಹೊತ್ತು ಅಭ್ಯಂಗ ಇದೆಯೋ ಅದೇ ರೀತಿಯಾಗಿ ಬಲಿಪಾಡ್ಯದ ಹೊತ್ತು ಕೂಡ ಅಭ್ಯಂಗವನ್ನು ಮಾಡಲೇಬೇಕು. ಆದರೆ ಆ ದಿನ ಒಂದು ವೇಳೆ ಬೆಳಗ್ಗೆ ಚತುರ್ದಶಿಯ ವೇದ ಇದ್ದರೆ, ಅಮಾವಾಸ್ಯೆಯ ವೇದ ಇದ್ದರೆ ಆ ದಿನ ಅಭ್ಯಂಗವನ್ನು ಮಾಡಲಿಕ್ಕಿಲ್ಲ. ಇಲ್ಲ ಅಂತಂದರೆ ಶುದ್ಧವಾದಂತಹ ಪಾಡ್ಯ ಅಂತಾದರೆ, ಅಥವಾ ಚತುರ್ದಶಿಯ ಸಂಬಂಧ ಇದ್ದರೆ ಮರುದಿನ ಪಾಡ್ಯದ ಹೊತ್ತಾದರೂ ದ್ವಿತೀಯದಂದು ಅಭ್ಯಂಗವನ್ನು ಮಾಡಬೇಕು. ಅಂತೂ ಆ ದಿನವೂ ಕೂಡ ಅಭ್ಯಂಗ ಮಾಡದೇ ಉಳಿಬಾರದು. ಅಭ್ಯಂಗವನ್ನು ಮಾಡಿ ಬೇಕಾದಂತೆ ಎಲ್ಲ ಕ್ರೀಡಿಸಬೇಕು. ಹಾಗಾದರೆ ಅವತ್ತು ಸ್ವಾತಂತ್ರ್ಯ ಸಂಪೂರ್ಣ ಸ್ವಚ್ಛಂದ. ಆದರೆ ಸ್ವಚ್ಛಂದ ಅಂತ ಅಂದುಕೊಂಡು ನೈತಿಕತೆಯನ್ನು ಬಿಡಲಿಕ್ಕಿಲ್ಲ. ಶಾಸ್ತ್ರ ಎಲ್ಲೆಲ್ಲಿಯೂ ಕೂಡ ಅನೈತಿಕತೆ ಸ್ವೇಚ್ಛಾಚಾರಕ್ಕೆ ಅವಕಾಶ ಕೊಡಲಿಲ್ಲ. ಒಂದು ವೇಳೆ ಈ ದಿನಗಳಲ್ಲಿ ನಮಗೆ ಸ್ವಾತಂತ್ರ್ಯ ಅಂತ ಅಂದುಕೊಂಡು ಸ್ವಚ್ಛಂದವಾಗಿ ತಪ್ಪು ಮಾಡಿದರೆ ಅದರಿಂದ ಬಲಿಗೆ ಸಿಟ್ಟು ಬರ್ತದೆ. ಜೀವಹಿಂಸಾಂ ಸುರಾಪಾನಂ ಅಗಮ್ಯಾಗಮನಂ ತಥಾ. ಜೀವಹಿಂಸೆ ಮಾಡಬಾರ್ದು. ನಾವು ಖುಷಿ ಪಡಬೇಕು ಅಂತೇಳಿ ಕಡಿಯುವುದು, ಕೊಲ್ಲುವುದು, ಕಲ್ಲೆಸೆಯುವುದು ಇದೆಲ್ಲ ಮಾಡಲಿಕ್ಕಿಲ್ಲ. ಕೆಲವು ಹಬ್ಬಗಳಲ್ಲಿ ಪ್ರಾಣಿಯನ್ನು ಕೊಲ್ತಾರೆ, ತಿಂತಾರೆ. ಹಾಗಿಲ್ಲ. ಈ ದಿನ ಬಲಿಪಾಡ್ಯದ ಹೊತ್ತು ಜೀವಹಿಂಸೆಯನ್ನು ಮಾಡಲಿಕ್ಕಿಲ್ಲ. ಸುರಾಪಾನಂ, ಇವತ್ತೊಂದು ದಿನ ಸರಿಯಾಗಿ ಕುಡಿದು ಬಿಡುವ ಅಂತ ಕುಡಿದು ಓಲಾಡಲಿಕ್ಕೆ ಇಲ್ಲ. ಸುರಾಪಾನಂ ಅಗಮ್ಯಾಗಮನಂ ತಥಾ. ಹಾಗೆಯೇ ವ್ಯಭಿಚಾರವನ್ನು ಮಾಡಲಿಕ್ಕಿಲ್ಲ. ಚೌರ್ಯಂ ಕಳ್ಳತನ, ವಿಶ್ವಾಸಘಾತಶ್ಚ, ವಿಶ್ವಾಸಕ್ಕೆ ಘಾತವನ್ನು ಮಾಡಲಿಕ್ಕಿಲ್ಲ. ಪಂಚೈತಾನಿ ಮುನೀಶ್ವರ ಬಲಿರಾಜ್ಯೇತು ನರಕ ದ್ವಾರಾಣ್ಯ ಉಕ್ತಾನಿ ಸಂತ್ಯಜೇತ್. ಆದ್ದರಿಂದ ನರಕನ ರಾಜ್ಯದಲ್ಲಿ ಅಂದರೆ ಈ 3 ದಿನಗಳಲ್ಲಿ ಇವುಗಳನ್ನು ಮಾಡಿದರೆ, ಜೀವಹಿಂಸೆ, ಸುರಾಪಾನ, ಅಗಮ್ಯಾಗಮನ, ಕಳ್ಳತನ, ವಿಶ್ವಾಸಘಾತ, ಇಷ್ಟನ್ನು ಮಾಡಿದರೆ ಅವರಿಗೆ ನರಕ ಪ್ರಾಪ್ತಿಯಾಗ್ತದೆ ಅಂತ. ಆ ನರಕ ಬಲಿಪಾಡ್ಯದ ದಿನ ಗೋಪೂಜೆ, ಭವನ್ಯಾಭ್ಯರ್ಥಿತ ಲಕ್ಷ್ಮೀ ಧೇನುರೂಪೇಣ ಸಂಸ್ಥಿತ ಪ್ರಾತರ್ ಗೋವರ್ಧನ ಪೂಜ್ಯ ದ್ಯೂತಂ ರಾತ್ರೌ ಸಮಾಚರೇತ್. ಆ ದಿನ ಬೆಳಗ್ಗೆ ಗೋವುಗಳಿಗೆ ಪೂಜೆ ಮಾಡಿ ಎಲ್ಲ ಅಲಂಕಾರವನ್ನು ಮಾಡಿ ಅವುಗಳಿಗೆ ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಬೇಕು. ಯಾಕಂದರೆ ಆ ದಿನ ಲಕ್ಷ್ಮಿಯೇ ಗೋರೂಪದಲ್ಲಿ ಸನ್ನಿಹಿತಳಾಗಿರ್ತಾಳೆ. ಮತ್ತು ಅವತ್ತು ದ್ಯೂತ ಕ್ರೀಡೆ ಆಡಬಹುದು ಅಂತ ಹೇಳ್ತಾರೆ. ದ್ಯೂತ ಕ್ರೀಡೆ ಆಡಬಹುದು ಅಂತ ಹೇಳಿಕೊಂಡು ಜೂಜಾಡಲಿದ್ರೆ ಒಂದು ಎಚ್ಚರವನ್ನು ಕೊಡ್ತಾರೆ. ಯಾರ ಜೊತೆಗೆ ಜೂಜಾಡುವುದು ಅಂತ ಒಂದು ಯೋಚನೆ ಮಾಡಿ. ಯಾಕೆಂದರೆ ಆ ದಿನ ಜೂಜಾಡಿ
ಒಂದು ವೇಳೆ ಸೋತ ಅಂತಾದರೆ ಮತ್ತೆ ಇಡೀ ವರ್ಷ ಅವನಿಗೆ ಸೋಲಂತೆ. ಆದ್ದರಿಂದ ಮನೆಯವರ ಜೊತೆಗೆ ಜೂಜಾಡಿದರೆ ಮನೆಯವರೇ ಯಾರಾದರೂ ಸೋತು ತಾನು ಗೆದ್ದರೂ ಕೂಡ ಅದು ತನ್ನ ಸೋಲೆ, ಮನೆಯವರಿಗೆ ಮತ್ತೆ ಇಡೀ ವರ್ಷ ಸೋಲಾಗ್ತದೆ. ಅಥವಾ ಬೇರೆಯವರ ಹತ್ರ ಆಟಕ್ಕೆ ಹೋಗುವುದಾದರೂ ಕೂಡ ತಾನೇ ಗೆಲ್ತೇನೆ ಅವನೇ ಸೋಲ್ತಾನೆ ಅಂತ ಏನೊಂದು ನಿಶ್ಚಯ ಇಲ್ಲ. ಅಕಸ್ಮಾತ್ ನಾವು ಸೋತ್ರೆ ಮತ್ತೆ ನಮಗೆ ವರ್ಷ ಇಡೀ ಸೋಲೆ. ಆದ್ದರಿಂದ ಅವತ್ತು ರುದ್ರದೇವರು ದ್ಯೂತ ಕ್ರೀಡೆಯನ್ನು ಲೋಕಕ್ಕೆ ಕೊಟ್ಟ ದಿನ. ಆದ್ದರಿಂದ ಅವತ್ತು ದ್ಯೂತವನ್ನು ಆಡಬಹುದು. ಆದರೆ ಈ ಎರಡು ಅಂಶಗಳನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಹೀಗೆ ಹೇಳಿ ಮುಂದೆ ಯಮದ್ವಿತೀಯಕ್ಕೆ ಪುರಾಣದಲ್ಲಿ ತುಂಬ ಮಹತ್ವವನ್ನು ಕೊಡ್ತಾರೆ. ಮರುದಿನ ದ್ವಿತೀಯ, ಪಾಡ್ಯದ ಮರುದಿನ ದ್ವಿತೀಯ ತಿಥಿ ಇರ್ತದೆ. ಅವತ್ತು ತನ್ನ ಸಹೋದರಿಯ ಮನೆಗೆ ಹೋಗಬೇಕು. ಒಂದು ಬಾರಿ ಯಮುನಾ, ಆಕೆ ಯಮನ ಸಹೋದರಿ, ತುಂಬ ಬಾರಿ ಹೇಳ್ತಾ ಇದ್ಲಂತೆ, ಅಣ್ಣ ಮನೆಗೆ ಬಾ ಮನೆಗೆ ಬಾ ಮನೆಗೆ ಬಾ ಅಂತ. ಅವನು ನಾಳೆ ನೋಡುವ, ನಾಡಿದ್ದು ನೋಡುವ, ಇನ್ನೊಂದು ದಿನ ನೋಡುವ ಅಂತ ಹೇಳ್ತಿದ್ದ. ಯಾಕೆಂದರೆ ಪುರುಸೊತ್ತಿಲ್ಲ. ಯಾಕೆ ಪುರುಸೊತ್ತಿಲ್ಲ? ತನ್ನ ಮನೆಗೆ ದಿನ ಬರ್ತಾನೆ ಇರ್ತಾರೆ ಪಾಪಿಗಳು. ಪಾಪಿಗಳಿಗೆ ವ್ಯವಸ್ಥೆ ಮಾಡೋದ್ರಲ್ಲಿ ನನ್ನ ಇದೆಲ್ಲ ಕಳೆದು ಹೋಯಿತು. ಒಂದು ದಿನವೂ ಕೂಡ ತಂಗಿಯ ಮನೆಗೆ ಬರಲಿಕ್ಕಾಗಲಿಲ್ಲ ಯಮನಿಗೆ. ಕೊನೆಗೆ ಒಂದು ದಿನ ಆ ಯಮಿ ಬಂದು ಅವನನ್ನು ತಡೆದು ಬಿಟ್ಟು ನೀನು ಇವತ್ತಂತೂ ಬರಲೇಬೇಕು ಅಂತ ಒತ್ತಾಯ ಮಾಡಿದ್ಲು. ಕೊನೆಗೆ ಯಮದೇವರು ಹೋದ್ರಂತೆ. ಹೋದಾಗ ನಾನಾ ರೀತಿಯಾದಂತಹ ಉಪಚಾರ ಎಲ್ಲ ಮಾಡಿದ್ಲು. ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ, ಬಿಸಿ ನೀರು ಅಭ್ಯಂಗ ಎಲ್ಲ ಮಾಡಿಸಿ ಒಳ್ಳೆ ರುಚಿಯಾದಂತಹ ಬೇರೆ ಬೇರೆ ಬಗೆಯ ಊಟವನ್ನೆಲ್ಲ ಹಾಕಿದ್ಲು. ಇವನಿಗೂ ಕೂಡ ಖುಷಿಯಾಯಿತು. ಆಗ ಒಂದು ಮಾತು ಕೇಳಿದ್ಲಂತೆ. ಯಮ ಕೇಳಿದ, ನನಗೆ ತುಂಬ ಖುಷಿಪಡಿಸಿದ್ದಿ ತಂಗಿ, ನಿನಗೆ ನಾನು ಏನು ಕೊಡಲಿ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಪ್ರತಿ ವರ್ಷಂ ಸಮಾಗಚ್ಚ, ಇವತ್ತು ಬಂದಿದ್ಯಲ್ಲ ಪ್ರತಿದಿನ ನೀನು ಇದೇ ದಿನ ನನ್ನ ಮನೆಗೆ ಬರಬೇಕು. ಪ್ರತಿ ವರ್ಷವೂ ಇದೇ ದಿನ ನನ್ನ ಮನೆಗೆ ಬರಬೇಕು. ಭೋಜನಾರ್ಥಂ ತು ಮದ್ಗೃಹೆ. ಅದರಿಂದ ಏನಾಯಿತು ಅಂದರೆ, ನೀನು ಇವತ್ತು ಬಂದಾಗ ನರಕದಲ್ಲಿ ಯಾರಿಲ್ಲ ಅಲ್ಲ, ಶಿಕ್ಷೆ ಕೊಡಲಿಕ್ಕೆ ನಿರ್ಣಯ ಕೊಡುವವರು ಯಾರಿಲ್ಲ, ನೀನು ಹೋಗಿ ಎಲ್ಲ ಶಿಕ್ಷೆ ಆಗಬೇಕು. ಆದ್ದರಿಂದ ನೀನು ಬಂದಾಗ ನರಕದಲ್ಲಿರುವವರಿಗೂ ಕೂಡ ಅವತ್ತೊಂದು ಫ್ರೀ, ಅವರಿಗೆ ಯಾವುದೇ ಶಿಕ್ಷೆಯನ್ನು ಕೊಡಲಿಕ್ಕಿಲ್ಲ. ತೇಷಾಂ ಸೌಖ್ಯಂ ಪ್ರದೇಹಿತ್ವಂ ಏತದೇವ ವೃಣೋಮ್ಯಹಂ. ಯಾರೆಲ್ಲ ಕಷ್ಟಪಡುವವರಿದ್ದಾರೆ ಅವರಿಗೆಲ್ಲ ಇವತ್ತು ಒಂದು ದಿನದ ಮಟ್ಟಿಗೆ ಎಕ್ಸ್ಕ್ಯೂಸ್ ಕೊಡಬೇಕು ಅಂತ ಯಮನೆ ಕೇಳಿದ್ಲು. ಆಯಿತು ಅಂತ ಖುಷಿಪಟ್ಟು ನೃಪೈಹಿ ಕಾರಾಗೃಹೇ ಚ ಸ್ಥಾಪಿತ ಮಮ ವಾಸರೆ ಅವಶ್ಯಂತೆ ಪ್ರೇಷಣೀಯಾ ಭೋಜನಾರ್ಥಂ ಸ್ವಸುರ್ಗೃಹೇ. ಅವತ್ತು ಶಿಕ್ಷೆ ಇಲ್ಲ. ಕೊನೆಗೆ ರಾಜನೂ ಕೂಡ ಆ ದಿನದಲ್ಲಿ ಯಾರೆಲ್ಲ ಕಾರಾಗೃಹದಲ್ಲಿದ್ದಾರೆ ಅವರಿಗೆಲ್ಲ ಅವತ್ತು ಮನೆಗೆ ಹೋಗಲಿಕ್ಕಂತೆ. ಕೈದಿಗಳಿಗೆ ಕೆಲವು ಸ್ಪೆಷಲ್ ಕೇಸ್ ಇದ್ದರೆ ಒಂದು ದಿನದ ಮಟ್ಟಿಗೆ ಹೋಗಿ, ಕೆಲಸ ಮಗಳ ಮದುವೆ ಉಂಟು ಹೀಗೆ ಎಲ್ಲ ಇದ್ದರೆ ಬೇಲ್ನಲ್ಲಿ ಹೋಗಿ ಬರುವಂಥದ್ದೊಂದು ವ್ಯವಸ್ಥೆ ಉಂಟು. ಹಾಗೆಯೇ ಅದು ಯಮದೇವರು ಮಾಡಿದಂತಹ ವ್ಯವಸ್ಥೆ ಅಂತೆ. ರಾಜರೂ ಕೂಡ ಅವತ್ತು ಕೈದಿಗಳಿಗೆಲ್ಲ ಸಹೋದರಿಯ ಮನೆಗೆ ಹೋಗಿ ಊಟ ಮಾಡಿ ಬರಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಹೀಗೆ ಈ ಯಮದ್ವಿತೀಯಕ್ಕೆ ತುಂಬ ಮಹತ್ವವನ್ನು ಕೊಟ್ಟರು. ಅವತ್ತು ಯಾರು ತಂಗಿಯ ಮನೆಗೆ ಹೋಗಿ ಸಹೋದರಿಯ ಮನೆಗೆ ಹೋಗಿ ಊಟ ಮಾಡಿ ಬರ್ತಾರೆ, ಅಂಥವರ ಪಿತೃಗಳಿಗೆಲ್ಲ ಯಾರೆಲ್ಲ ನರಕಾದಿ ಅನರ್ಥಗಳಿಗೆ ಈಡಾಗಿದ್ದಾರೆ ಅವರಿಗೆಲ್ಲ ಸುಖ ಇದೆ. ಮತ್ತೆ ಹೋಗದೇ ಇರಲೇಬಾರ್ದು, ಹೋಗದೇ ಇದ್ದರೆ ಆತ ಮತ್ತೆ ಅದೇ ಪಾಪಕ್ಕೆ ಗುರಿಯಾಗ್ತಾನೆ ಅಂತ ಹೋಗಲೇಬೇಕು ಅಂತ ಹೇಳ್ತಾರೆ. ತಂಗಿಯೇ ಇಲ್ಲ ಅಂತಾದರೆ ಚಿಕ್ಕಪ್ಪ ಇದ್ದರೆ ಚಿಕ್ಕಪ್ಪನ ಮಗಳು ತಂಗಿಯೇ, ಅವಳು ಇಲ್ಲ ಅಂತಾದರೆ ಮಾವ ಇರ್ತಾನೆ, ಮಾವನ ಮಗಳು ತಂಗಿಯಲ್ಲ ಆದರೂ ತಂಗಿಯ ಹಾಗೆ, ಅವಳ ಮನೆಗಾದರೂ ಹೋಗಬೇಕು, ಊಟ ಮಾಡಿ ಬರಬೇಕು. ಕೊನೆಗೆ ಅವಳು ಇಲ್ಲ ಅಂತಂದರೆ ದೂರದ ಸಂಬಂಧಿ ಆದರೂ ಆಗ್ಬೋದು. ಇಲ್ಲ, ಯಾರನ್ನೋ ಒಬ್ಬಳನ್ನು ತಂಗಿ ಅಥವಾ ಅಕ್ಕ ಅಂತ ಪರಿಗ್ರಹ ಮಾಡಿ ಅವತ್ತಂತೂ ಅಲ್ಲಿಯೇ ಹೋಗಬೇಕು, ಊಟ ಮಾಡಬೇಕು, ಮನೆಯಲ್ಲಂತೂ ಊಟ ಮಾಡಲಿಕ್ಕೆ ಇಲ್ಲ ಅಂತ ಇದು ಯಮನ ಶಾಸನ. ಹೀಗೆ ಯಮದ್ವಿತೀಯ ಬಲಿಪಾಡ್ಯದ ಮರುದಿನ ಇದರ ಕೃತ್ಯವನ್ನು ಹೇಳಿ ಮುಂದೆ ಧಾತ್ರಿ ಪೂಜನೆಯ ಮಹತ್ವವನ್ನು ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ನಾವೆಲ್ಲ ವಿಶೇಷವಾಗಿ ಉತ್ಥಾನ ದ್ವಾದಶಿಯ ಹೊತ್ತು ಧಾತ್ರಿಗೆ, ನೆಲ್ಲಿಕಾಯಿ ಮರಕ್ಕೆ ಪೂಜೆ ಮಾಡೋದು. ಇದು ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಕೂಡ ಮಾಡಬೇಕು ಅಂತ ಹೇಳಿದ್ದಿದೆ.
ಯಾಕೆ ಈ ಧಾತ್ರಿಗೆ ಇಷ್ಟು ಮಹತ್ವ ಅಂತಂದರೆ, ಹಿಂದೆ ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕಾಗುವಾಗ ತುಂಬ ಆನಂದದಿಂದ ಕೂಡಿದವರಾಗಿ ಅವರ ಕಣ್ಣಿನಿಂದ ನೀರು ಸುರಿಯಿತು. ಆ ಆನಂದ ಬಾಷ್ಪವೇ ಧಾತ್ರಿ ಮರವಾಗಿ ಹುಟ್ಟಿದ್ದು. ದೇವತೆಗಳ ಸೃಷ್ಟಿಗಿಂತ ಮೊದಲು ಈ ಮರ ಹುಟ್ಟಿದೆ ಅಂತ, ಅನಂತರ ಎಲ್ಲ ಸುರಾಸುರರೆಲ್ಲ ಹುಟ್ಟಿದ್ದಾರೆ ಅಂತ ಪುರಾಣ ಹೇಳ್ತಾ, ಇದರಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಅಸ್ಯ ಮೂಲೆ ಸ್ಥಿತೋ ವಿಷ್ಣು, ಬುಡದಲ್ಲಿ ವಿಷ್ಣು, ಊರ್ಧ್ವಂಚ ಪಿತಾಮಹ, ತುದಿಯಲ್ಲಿ ಬ್ರಹ್ಮದೇವರಿದ್ದಾರೆ, ಸ್ಕಂದೇ ಚ ಭಗವಾನ್ ರುದ್ರ, ಅದರ ಗೆಲ್ಲುಗಳಲ್ಲಿ ರುದ್ರದೇವರು, ಸಂಸ್ಥಿತ ಪರಮೇಶ್ವರ. ಇನ್ನು ಎಲ್ಲ ದೇವತೆಗಳು ಕೂಡ ಎಲೆಗಳಲ್ಲಿಯೂ ಕೂಡ ದೇವತೆಗಳು ತುಂಬಿದ್ದಾರೆ. ಇದು ಮರ ಅಂದರೆ ಕೇವಲ ಮರ ಗಿಡ ಅಲ್ಲ, ಅದು ಎಲ್ಲ ದೇವತೆಗಳ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಆದ್ದರಿಂದ ಈ ಧಾತ್ರಿ ಮರ ಅದು ತುಂಬ ಪ್ರಶಸ್ತವಾದದ್ದು. ಇದರ ಎಲೆಯಿಂದಲೂ ಕೂಡ ದೇವರಿಗೆ ಅರ್ಚನಾದಿಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ತಥಾ ಧಾತ್ರಿ ವನಂ ಮಾಸೆ ಕಾರ್ತಿಕೆ ಶ್ರೀಹರಿಪ್ರಿಯಂ ಅಂತ, ಹರಿಗೂ ಕೂಡ ಅತ್ಯಂತ ಪ್ರಿಯವಾದದ್ದು ಈ ಧಾತ್ರಿ. ಧಾತ್ರಿ ಫಲಂಚ ತುಳಸಿ ಮೃತ್ತಿಕಾ ದ್ವಾರಕೋದ್ಭವ ಸಫಲಂ ಜೀವಿತಂ ತಸ್ಯ ತ್ರಿತಯಂ ಯಸ್ಯ ವೇಶ್ಮನಿ. ಮನೆಯಲ್ಲಿ ಈ 3 ದ್ರವ್ಯಗಳು ಉಂಟು ಅಂತಾದರೆ ಅವನ ಜೀವನ ಸಾರ್ಥಕಂತೆ. ಯಾವುದಂದರೆ ಧಾತ್ರಿ ಫಲಂ, ನೆಲ್ಲಿಕಾಯಿ, ನೆಲ್ಲಿಕಾಯಿಯ ಮರ ಆದರೆ ಇರಬೇಕು, ಅಥವಾ ನೆಲ್ಲಿಕಾಯಿಯನ್ನಾದರೂ ಉಪ್ಪಿನಕಾಯಿ ಅದು ಇದು ಮಾಡಿಟ್ಕೊಳ್ಬೋದು ಅಂತ ನೆಲ್ಲಿಕಾಯಿ ಮನೆಯಲ್ಲಿ ಬೇಕು. ಧಾತ್ರಿ ಫಲಂಚ ತುಳಸಿ ಅದು ನಿತ್ಯವೂ ಕೂಡ ಮನೆಯ ಅಂಗಳದಲ್ಲಿರಬೇಕು. ತುಳಸಿ ವೃಂದಾವನ ಇದೆ ಅಂತಂದರೆ ಅದಕ್ಕಿಂತ ದೊಡ್ಡದಾದಂತಹ ಇನ್ನೊಂದು ಸ್ಥಳವೇ ಇಲ್ಲ. ಸಕಲ ತೀರ್ಥಕ್ಷೇತ್ರಗಳು ಅಲ್ಲಿ ಇದೆ ಅಂತರ್ಥ. ಇನ್ನು ಮೃತ್ತಿಕಾ ದ್ವಾರಕೋದ್ಭವ, ದ್ವಾರಕೆಯಲ್ಲಿ ಹುಟ್ಟಿದಂತಹ ಮಣ್ಣು ಮೃತ್ತಿಕೆ, ಅದು ಗೋಪಿಚಂದನ. ಇದು ಇದೆ ಅಂತಂದರೆ ತ್ರಿತಯಂ ಯಸ್ಯ ವೇಶ್ಮನಿ ಸಫಲಂ ಜೀವಿತಂ ತಸ್ಯ, ಅವನ ಜೀವನ ಸಾರ್ಥಕ ಅಂತರ್ಥ. ಅದು ಇಲ್ಲ ಅಂತಂದರೆ ನಿರರ್ಥಕ.